ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಭಾರತಕ್ಕೆ ಹಾರ್ಮುಜ್ ಜಲಸಂಧಿ ಮುಚ್ಚಿದ್ರೂ ಕೂಡ ಯಾವುದೇ ತೊಂದರೆ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ಭಾರತದ ಬಳಿ ಕಚ್ಚಾ ತೈಲದ ಬಫರ್ ಸ್ಟಾಕ್ ಇದೆ. ಸುಮಾರು 60ರಿಂದ 74 ದಿನಗಳವರೆಗೂ ಕೂಡ ಈ ಒಂದು ಸ್ಟಾಕ್ ಇದೆ. ತೈಲದ ಸ್ಟಾಕ್, ಕಚ್ಚಾ ತೈಲದ 100 ಮಿಲಿಯನ್ ಬ್ಯಾರೆಲ್ಗಳು ಈಗಾಗಲೇ ಸ್ಟಾಕ್ ಇಡಲಾಗಿದೆ. 39 ಮಿಲಿಯನ್ ಬ್ಯಾರೆಲ್ಗಳು ಮಂಗಳೂರು, ಪಾದೂರು ಜೊತೆಗೆ ವಿಶಾಖಪಟ್ಟಣಂನ ಕಾರ್ಯತಂತ್ರದ ರಿಸರ್ವ್ನಲ್ಲಿದೆ. ಸೊ ಹೀಗಾಗಿ ಭಾರತ ದೇಶಕ್ಕೆ ಯಾವುದೇ ರೀತಿಯಾದಂಥ ಒಂದು ಆತಂಕ ಇಲ್ಲ ಅನ್ನುವಂಥದ್ದು ಈಗ ತಿಳಿದು ಬರ್ತಿರುವಂಥ ಮಾಹಿತಿ. ಮುಂದಿನ 60ರಿಂದ 75 ದಿನಗಳ ಕಾಲ ಎಷ್ಟು ಬೇಡಿಕೆ ಇದೆಯೋ ಅಷ್ಟು ಸ್ಟಾಕ್ ನಮ್ಮ ದೇಶದಲ್ಲಿ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್. ಮತ್ತೊಮ್ಮೆ ಜಾಯಿನ್ ಆಗ್ತಿದ್ದಾರೆ ಲೈವ್ನಲ್ಲಿ. ಚಂದ್ರಮೋಹನ್, ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವೆಲ್ಲ ದೇಶ ಈ ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಅವಲಂಬಿತರಾಗಿದ್ವೋ ಆ ದೇಶಗಳು ಪೆಟ್ಟು ತಿನ್ನೋದು ಪಕ್ಕ ತೈಲದ ವಿಷಯಕ್ಕೆ ಸಂಬಂಧಪಟ್ಟಂತೆ. ಆದರೆ ಭಾರತದಲ್ಲಿ 60ರಿಂದ 74 ದಿನಗಳ ಕಾಲ ರಿಸರ್ವ್ ಸ್ಟಾಕ್ ಇದೆ ಅನ್ನುವಂಥ ಮಾಹಿತಿ ಇದೆ. ಇನ್ಫ್ಯಾಕ್ಟ್ ಸಚಿವ ಇದನ್ನು ರಾಜ್ಯಸಭೆಯಲ್ಲಿ ಹೇಳಿರುವಂಥದ್ದು. ಒಂದು ವೇಳೆ 60ರಿಂದ 74 ದಿನಗಳನ್ನು ಕೂಡ ಈ ಯುದ್ಧ ದಾಟಿದ್ರೆ ಆಗ ಪರಿಸ್ಥಿತಿ ಏನಾಗಬಹುದು ಅಂತ. ಮುಖ್ಯವಾಗಿ ರಾಹುಲ್, ಈಗ ಇರಾನ್ನ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕಗಳು ವಾಯುದಾಳಿಯನ್ನು ನಡೆಸ್ತವೆ. ಈಗಾಗಲೇ ಅಯತೋಲ್ಲಾ ಅಲಿ ಖಮೇನಿಯನ್ನು ಹತ್ಯೆ ಮಾಡಿವೆ. ಇದರಿಂದಾಗಿನೇ ಈಗ ಇರಾನ್ ದೇಶ ತನ್ನ ದೇಶದಲ್ಲಿರ್ತಕ್ಕಂತಹ ತನ್ನ ನಿಯಂತ್ರಣದಲ್ಲಿರುವಂತಹ ಹರ್ಮುಜ ಜಲಸಂಧಿಯನ್ನು ಮುಚ್ಚಿದೆ. ಈ ಹರ್ಮುಜ ಜಲಸಂಧಿಯ ಮೂಲಕವೇ ಜಗತ್ತಿನ ಬೇರೆ ಬೇರೆ ದೇಶಗಳಿಗೆ ಕಚ್ಚಾ ತೈಲದ ಸರಬರಾಜು ಪೂರೈಕೆ ಆಗ್ತಾ ಇತ್ತು. ಈಗ ಹರ್ಮುಜ ಜಲಸಂಧಿಯನ್ನು ಇರಾನ್ ಮುಚ್ಚಿರೋದ್ರಿಂದಾಗಿ ಜಗತ್ತಿನ ಪ್ರಮುಖ ದೇಶಗಳಿಗೆ ಕಚ್ಚಾ ತೈಲದ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ನಿಶ್ಚಿತ. ಮುಖ್ಯವಾಗಿ ಭಾರತವು ಕೂಡ ಹರ್ಮುಜ ಜಲಸಂಧಿಯ ಮೂಲಕವೇ ಕಚ್ಚಾ ತೈಲವನ್ನು ಮಧ್ಯಪ್ರಾಚ್ಯ ದೇಶಗಳಿಂದ ಆಮದನ್ನು ಮಾಡ್ಕೊಳ್ತಾ ಇತ್ತು. ಭಾರತದ ಕಚ್ಚಾ ತೈಲದ ಬೇಡಿಕೆಯ 50% ಕಚ್ಚಾ ತೈಲ ಈ ಹರ್ಮುಜ ಜಲಸಂಧಿಯ ಮೂಲಕ ಭಾರತಕ್ಕೆ ಪೂರೈಕೆ ಆಗ್ತಾ ಇತ್ತು. ಈಗ ಇರಾನ್ ದೇಶ ಹರ್ಮುಜ ಜಲಸಂಧಿಯನ್ನು ಮುಚ್ಚಿರೋದ್ರಿಂದ ಭಾರತದಲ್ಲಿ ಕಚ್ಚಾ ತೈಲದ ಕೊರತೆ ಆಗುತ್ತಾ ಅಥವಾ ಭಾರತದಲ್ಲಿ ಕಚ್ಚಾ ತೈಲದ ಕೊರತೆಯಿಂದಾಗಿ ಬೆಲೆ ಏರಿಕೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ಮುಖ್ಯವಾಗಿ ಈಗ ಹರ್ಮುಜ ಜಲಸಂಧಿಯನ್ನು ಮುಚ್ಚಿದ್ರೂ ಕೂಡ ಭಾರತದ ಕಚ್ಚಾ ತೈಲದ ಪೂರೈಕೆಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ತೊಂದರೆ ಆಗೋದಿಲ್ಲ. ಯಾಕೆಂತಂದ್ರೆ ಭಾರತದಲ್ಲಿ ಸುಮಾರು 60ರಿಂದ 74 ದಿನಗಳವರೆಗೆ ಬೇಕಾಗುವಷ್ಟು ಕಚ್ಚಾ ತೈಲದ ಬಫರ್ ಸ್ಟಾಕ್ ನಮ್ಮ ದೇಶದ ಒಳಗಡೆ ಇದೆ. ಮುಖ್ಯವಾಗಿ ಭಾರತದಲ್ಲಿ 3 ಸ್ಥಳಗಳಲ್ಲಿ ಕಚ್ಚಾ ತೈಲವನ್ನ ಕಾರ್ಯತಂತ್ರದ ರಿಸರ್ವ್ ಅಂದ್ರೆ ಕಾರ್ಯತಂತ್ರದ ಸಂಗ್ರಹಗಾರಗಳಲ್ಲಿ ಸಂಗ್ರಹ ಮಾಡಿ ಮುಂಚೆನೆ ಇಟ್ಕೊಳ್ಳಲಾಗಿದೆ. ಮುಖ್ಯವಾಗಿ ಆಂಧ್ರ ಪ್ರದೇಶದ ವಿಶಾಖಪಟ್ಟಣ ಮತ್ತು ಕರ್ನಾಟಕದ ಮಂಗಳೂರು ಮತ್ತು ಕರ್ನಾಟಕದ ಉಡುಪಿ ಜಿಲ್ಲೆಯ ಪಾದೂರು ಬಳಿ ಈ ಒಂದು ಕಾರ್ಯತಂತ್ರದ ತೈಲ ಸಂಗ್ರಹಗಾರಗಳಿವೆ. ಇವೆಲ್ಲವೂ ಕೂಡ ಭೂಗತವಾಗಿರ್ತಕ್ಕಂಥ ತೈಲ ಸಂಗ್ರಹಗಾರಗಳು. ಈ ಭೂಗತ ತೈಲ ಸಂಗ್ರಹಗಾರಗಳಲ್ಲೇ ಭಾರತ ಈ ಒಂದು ಜಾಗತಿಕ ಸಂಘರ್ಷಗಳು, ಎಮರ್ಜೆನ್ಸಿ ಪರಿಸ್ಥಿತಿಗಳು ಅಥವಾ ಕಚ್ಚಾ ತೈಲ ಪೂರೈಕೆಯಲ್ಲಿ ಏನಾದರೂ ಸಮಸ್ಯೆ ಆದ್ರೆ ದೇಶಕ್ಕೆ ಕಚ್ಚಾ ತೈಲವನ್ನ ಅಥವಾ ಪೆಟ್ರೋಲ್ ಡೀಸೆಲ್ ಅನ್ನ ಪೂರೈಸಲಿಕ್ಕೆ ಬೇಕಾಗುತ್ತೆ ಅನ್ನೋ ಕಾರಣಕ್ಕಾಗಿ ಮುಂಚೆನೆ ಯೋಚನೆ ಮಾಡಿ ಒಂದು ತೈಲವನ್ನ ಎಮರ್ಜೆನ್ಸಿಗೋಸ್ಕರನೇ ಸಂಗ್ರಹ ಮಾಡಿ ಇಟ್ಕೊಂಡಿದೆ. ಈ ಒಂದು 3 ಸಂಗ್ರಹಗಾರಗಳಿರತಕ್ಕಂತಹ ಈ ಕಚ್ಚಾ ತೈಲ ಸುಮಾರು ಭಾರತದ ಬೇಡಿಕೆಯನ್ನು 60ರಿಂದ 75 ದಿನಗಳವರೆಗೂ ಪೂರೈಸುವಷ್ಟು ಇದೆ. ಹೀಗಾಗಿ 60ರಿಂದ 74 ದಿನಗಳವರೆಗೂ ಸಂಗ್ರಹಗಾರ ನಮ್ಮ ಭಾರತದಲ್ಲೇ ಇರೋದ್ರಿಂದಾಗಿ ಈ ಯುದ್ಧ 1 ತಿಂಗಳವರೆಗೂ ಕೂಡ ನಡೆದರೂ ಕೂಡ ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ಪೂರೈಕೆಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ. ಆ ಒಂದು ಈ ರೀತಿಯಾದಂತಹ ಯುದ್ಧದಂತಹ ಎಮರ್ಜೆನ್ಸಿ ಕಂಡೀಷನ್ಗಳಲ್ಲಿ ಭಾರತ ಮಂಗಳೂರು, ವಿಶಾಖಪಟ್ಟಣ, ಉಡುಪಿಯ ಪಾದೂರುಗಳಲ್ಲಿರುವ ತೈಲ ಸಂಗ್ರಹಗಳಲ್ಲಿರುವಂತಹ ಈ ಒಂದು ಕಚ್ಚಾ ತೈಲವನ್ನೇ ಬಳಕೆ ಮಾಡಿಕೊಂಡು ದೇಶದ ಪೆಟ್ರೋಲ್ ಡೀಸೆಲ್ ಬೇಡಿಕೆಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ದೇಶಕ್ಕೆ ಈಗ ಸದ್ಯಕ್ಕಂತೂ ಮುಂದಿನ 2 ತಿಂಗಳವರೆಗೂ ಕೂಡ ಈ ಪೆಟ್ರೋಲ್ ಡೀಸೆಲ್ನ ಕೊರತೆ ಯಾವುದೂ ಕೂಡ ಉಂಟಾಗೋದಿಲ್ಲ. ಆದರೆ ಜಾಗತಿಕ ಮಟ್ಟದಲ್ಲಿ ಈ ಒಂದು ಕಚ್ಚಾ ತೈಲದ ಬೆಲೆ ಏರಿಕೆ ಆಗುತ್ತೆ. ಈಗ ಯುದ್ಧ ಶುರುವಾಗಕ್ಕಿಂತ ಮುಂಚಿತವಾಗಿ ಪ್ರತಿ ಬ್ಯಾರೆಲ್ನ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ $65ರಿಂದ $70 ಇತ್ತು. ಈಗ ಅದು $80 ಇಂದ $100 ವರೆಗೂ ಕೂಡ ಏರಿಕೆ ಆಗ್ತಕ್ಕಂತ ಭೀತಿ ಕೂಡ ಇದೆ. ಈಗಾಗಲೇ ಈಗ ಮಾರುಕಟ್ಟೆ ಶುರುವಾಗ್ತಾ ಇದ್ದಂತೆ ಬೆಳಿಗ್ಗೆ ಭಾರತೀಯ ಷೇರು ಮಾರುಕಟ್ಟೆ ಕೂಡ ಕುಸಿತ ಆಗ್ತಾ ಇದೆ. ಸೆನ್ಸೆಕ್ಸ್ 1000 ಅಂಕ ಕುಸಿದಿದೆ, ನಿಫ್ಟಿ ಕೂಡ ಕುಸಿತಾ ಇದೆ. ಅದೇ ರೀತಿಯಲ್ಲಿ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ. ಇವತ್ತು ವರ್ಕಿಂಗ್ ಡೇ ಆಗಿರೋದ್ರಿಂದ ವಾರದ ಮೊದಲ ದಿನ, ಹಾಗಾಗಿ ಈ ಒಂದು ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಕ್ಕಂಥ ನಿರೀಕ್ಷೆ ಸಹಜವಾಗೇ ಇತ್ತು. ಅದೇ ರೀತಿಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಸೆನ್ಸೆಕ್ಸ್ ಕುಸಿಯುವಂತ ನಿರೀಕ್ಷೆ ಕೂಡ ಸಹಜವಾಗೇ ಇತ್ತು. ಜಾಗತಿಕ ಬಿಕ್ಕಟ್ಟುಗಳು ಉಂಟಾದಂತ ಸಂದರ್ಭದಲ್ಲಿ, ಯುದ್ಧ ಉಂಟಾದಂತ ಸಂದರ್ಭದಲ್ಲಿ ಹೂಡಿಕೆದಾರರು ತಮ್ಮ ಷೇರುಗಳನ್ನು ಮಾರಾಟ ಮಾಡ್ತಾರೆ, ತಮ್ಮ ಬಂಡವಾಳವನ್ನು ವಾಪಸ್ ತೆಗೆದುಕೊಳ್ತಾರೆ. ಹೀಗಾಗಿ ಷೇರು ಮಾರುಕಟ್ಟೆ ಕುಸಿತ ಆಗುವಂಥದ್ದು ಸಹಜ. ಅದೇ ರೀತಿ ಇವತ್ತು ಷೇರು ಮಾರುಕಟ್ಟೆ ಕೂಡ ಭಾರತದಲ್ಲಿ ಕುಸಿತ ಆಗ್ತಾ ಇದೆ. ರಾಹುಲ್, ರೈಟ್ ಚಂದ್ರಮೋಹನ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.